ಡಿಯರ್ ನೀಟ್ ಆಸ್ಪಿರೆಂಟ್ಸ್, ಸೊ ನಾನು ಈ ಒಂದು ವಿಡಿಯೋಲಿ ನಿಮಗೆ ಗೌರ್ಮೆಂಟ್ ಸೀಟ್ ಮತ್ತೆ ಗೌರ್ಮೆಂಟ್ ಕೋಟಾ ಸೀಟ್ ಮಧ್ಯೆ ಇರೋ ಡಿಫ್ರೆನ್ಸ್ ಅಂತ ತಿಳಿಸ್ಕೊಡ್ತೀನಿ. ಏನಪ್ಪಾ ಇದು ಗೌರ್ಮೆಂಟ್ ಸೀಟ್ ಅಂತ ನೀವು ನನ್ನ ಕೇಳಿದ್ರೆ, ಮಕ್ಕಳ ನಿಮಗೆ ಗೊತ್ತಿರುತ್ತೆ. ಸೊ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಅಂದ್ರೆ ಸೀಟ್ಸ್ ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ ಏಮ್ಸ್ ಆಗಿರ್ಬೋದು, ಇಲ್ಲ ಜಿಪ್ಮರ್ ಆಗಿರ್ಬೋದು, ಇವೆಲ್ಲ ಅಂಡರ್ ಬರ್ತವೆ, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರ್ತವೆ. ಓಕೆನಾ. ಈಗ ನಮ್ಮ ಒಂದು ಕರ್ನಾಟಕ ಅಂತ ತಗೊಂಡ್ರೆ BMC ಅಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್, ಸೊ ಇವುಗಳು ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರ್ತವೆ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಕಾಲೇಜಸ್ ಅಲಾಟ್ ಆಯ್ತು ಅಂದ್ರೆ, ಸೀಟ್ಸ್ ಅಲಾಟ್ ಆಯ್ತು ಅಂದ್ರೆ, ಆ ಒಂದು ಸೀಟ್ಸ್ ನಾವು ಗೌರ್ಮೆಂಟ್ ಸೀಟ್ಸ್ ಅಂತ ಕರಿತೀವಿ. ಅಂಡ್ ಗೌರ್ಮೆಂಟ್ ಸೀಟ್ಸ್ ಅನ್ನೋದು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ನಿಮ್ಗೆ ಸೀಟ್ ಸಿಗುತ್ತಲ್ಲ, ಸೊ ಆ ಒಂದು ಸೀಟ್ ನಾವು ಗೌರ್ಮೆಂಟ್ ಕಾಲೇಜಸ್ ಅಂತೀವಿ. ಯೂಶಲಿ ಇಲ್ಲಿ ನೀವು ಫೀ ಏನ್ ಪೇ ಮಾಡ್ತಿರಲ್ಲ, ಅದು ಆಲ್ಮೋಸ್ಟ್ ಒಂದು 40,000 to 50,000 ಈ ಒಂದು ರೇಂಜಸ್ ಅಲ್ಲಿ ಇರುತ್ತೆ. ಅಂಡ್ ಪೇ ಕಡಿಮೆ ಇರುತ್ತೆ. ಅಂಡ್ ಇದು ತುಂಬಾ ಡಿಮ್ಯಾಂಡೆಡ್ ಸೀಟ್ಸ್, ಇದು ಯಾವುದು ಗೌರ್ಮೆಂಟ್ ಸೀಟ್ಸ್. ಈಗ ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಬಂದ್ರೆ, ಯೂಶಲಿ ಎಲ್ಲಾರ ತಲೆಯಲ್ಲೂ ಏನಿರುತ್ತೆ, ಸೊ ಇಲ್ಲೂ ನಮ್ಗೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲೇ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ. ಇದು ತಪ್ಪು. ಆಕ್ಚುಲಿ ಇದು ಯಾವ ಸೀಟ್ ಅಂದ್ರೆ, ಪ್ರೈವೇಟ್ ಕಾಲೇಜ್ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅದೇಂಗೆ ಸರ್ ಆಕ್ಚುಲಿ ಗೌರ್ಮೆಂಟ್ ಏನ್ ಮಾಡ್ಕೊಂಡಿರುತ್ತೆ, ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ ಪ್ರೈವೇಟ್ ಕಾಲೇಜಸ್ ಹತ್ರ. ಸೊ ಈ ಪ್ರೈವೇಟ್ ಕಾಲೇಜಸ್ ಅಲ್ಲಿ 30 to 50% ಸೀಟ್ಸ್ ಏನಿರ್ತಾವಲ್ಲ, ಅದನ್ನ ಏನ್ ಮಾಡ್ತವೆ, ಸೊ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಪ್ರೈವೇಟ್ ಕಾಲೇಜ್ ಹತ್ರ ಸರೆಂಡರ್ ಮಾಡೋದಕ್ಕೆ. ಅವರು ಆ ಪ್ರೈವೇಟ್ ಕಾಲೇಜಸ್ ಅವರು 30 to 50% ಕಾಲೇಜಸ್ ಸರೆಂಡರ್ ಮಾಡ್ತಾರೆ ಗೌರ್ಮೆಂಟ್ಗೆ. ಈ ಒಂದು ಸೀಟ್ಸ್ ಗಳು ಏನಾಗ್ತವೆ, ಸ್ಟೇಟ್ ಮೆರಿಟ್ ಲಿಸ್ಟ್ ಅಂಡರ್ ಬರ್ತವೆ. ಓಕೆನಾ. ಇಲ್ಲಿ ಕೂಡ ನಿಮ್ಗೆ ಸೊ ಬೇಸ್ಡ್ ಆನ್ ಈ ಗೌರ್ಮೆಂಟ್ ಕೋಟಾ ಇಂದ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಸೀಟ್ ನ ಅಲಾಟ್ ಮಾಡ್ತಾರೆ. ಎಲ್ಲಿ, ಪ್ರೈವೇಟ್ ಕಾಲೇಜಸ್ ಅಲ್ಲಿ. ಅರ್ಥ ಆಯ್ತಾ. ಸೊ ಅಂತ ಒಂದು ಸೀಟ್ಸ್ ನ ಏನಂತ ಕರಿತೀವಿ, ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಕರಿತೀವಿ. ಇಲ್ಲಿ ಸರ್ ಎಷ್ಟು ಪೇ ಮಾಡಬೇಕಾಗುತ್ತೆ ಪರ್ ಇಯರ್ ನಾವು ಅಂತ ಕೇಳಿದ್ರೆ, ನೀವು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಒಂದು 1.2 to 1.4 lakh ಪರ್ ಇಯರ್ ಆ ತರ ಪೇ ಮಾಡೋ ಇದಿರುತ್ತೆ, ಸಾಧ್ಯತೆಗಳಿರ್ತವೆ ನಿಮ್ಮ ಫೀಸ್ ನ. ಓಕೆನಾ. ಸೊ ಇಲ್ಲ ನೋಡ್ತಾ ಹೋದ್ರೆ, ಇಲ್ಲಿ ಯೂಶಲಿ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಸ್ ಅಲ್ಲೇ ಸೀಟ್ ಸಿಗುತ್ತಲ್ಲ, ಅಂಡ್ ಇಲ್ಲಿ ಫೀ ಪೇ ಅಂದ್ರೆ ಪೇಮೆಂಟ್ ಏನ್ ಮಾಡ್ತೀರಾ ನೀವು ಪರ್ ಇಯರ್, ಅದು ತುಂಬಾ ಕಡಿಮೆ ಇರುತ್ತೆ. ಇಲ್ಲಿ ಗೌರ್ಮೆಂಟ್ ಕೋಟಾ ಬಂದ್ಬಿಟ್ಟು ಇದು ಗೌರ್ಮೆಂಟ್ ಸೀಟ್ಸ್, ಬಟ್ ಎಲ್ಲಿ ಸಿಗುತ್ತೆ ನಿಮ್ಗೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಪೇ ಮಾಡ್ತೀರಾ ಅಮೌಂಟ್ ನ. ಅರ್ಥ ಆಗ್ತಾ ಇದೆಯಾ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ. ಸೊ ಇವಾಗ ಕ್ಲಾರಿಟಿ ಬಂದಿರುತ್ತೆ ನಿಮ್ಗೆ ಗೌರ್ಮೆಂಟ್ ಸೀಟ್ ಮತ್ತೆ ಗೌರ್ಮೆಂಟ್ ಕೋಟಾ ಸೀಟ್ಸ್ ಮಧ್ಯೆ ಡಿಫ್ರೆನ್ಸ್ ಏನು ಅಂತ. ಇದೇ ತರ ನಿಮ್ಗೆ ಏನಾದ್ರು ನೀಟ್ ಅಪ್ಡೇಟ್ಸ್ ಬೇಕಿದ್ರೆ, ಇಲ್ಲ ಏನಾದ್ರು ನೀಟ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ನಿಮ್ಗೆ, ಪ್ಲೀಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಹೊಸ ವಿಡಿಯೋಸ್ ನಾನು ಬರ್ತೀನಿ. ಥ್ಯಾಂಕ್ ಯು.